ತುಮಕೂರು ಹಾಲು ಒಕ್ಕೂಟದ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಪಾವಗಡ ಶಾಸಕ ವೆಂಕಟೇಶ್ ಅವರು ತಿಪಟೂರು ಶಾಸಕ ಕೆ ಷಡಾಕ್ಷರಿ ಅವರನ್ನ ಭೇಟಿ ಮಾಡಿ ಆಶೀರ್ವಾದವನ್ನ ಪಡೆದಿದ್ದಾರೆ. ಸಹಕಾರ ಕ್ಷೇತ್ರ ನನಗೆ ಹೊಸದು, ಅದರ ಬಗ್ಗೆ ನನಗೆ ಇನ್ನೂ ಮಾಹಿತಿ ಇಲ್ಲ. ಎಲ್ಲಾ ಮಾಹಿತಿಯನ್ನ ತೆಗೆದುಕೊಂಡು ಪತ್ರಕರ್ತರ ಜೊತೆಯಲ್ಲಿ ನಾನು ಮಾತನಾಡುತ್ತೇನೆ ಮತ್ತು ಹೈಕಮಾಂಡ್ ನಿರ್ಧಾರದಂತೆ ನನ್ನ ಆಯ್ಕೆ ನಡೆದದ್ದು. ಗುಬ್ಬಿ ಶಾಸಕರ ಪತ್ನಿ ಭಾರತಿ ದೇವಿಯವರು ಸಹ ಸ್ಪರ್ಧೆಯಲ್ಲಿದ್ದದ್ದು ನಿಜ. ಹಾಗಾಗಿ ಅವರಿಗೆ ಬೇಸರವಾಗಿರುವುದು ನಿಜ. ಖಂಡಿತವಾಗಿ ಮುಂದೆ ಎಲ್ಲವೂ ಸರಿಯೋಗುತ್ತದೆ ಎಂದು ನೂತನ ಅಧ್ಯಕ್ಷ ವೆಂಕಟೇಶ್ ತಿಳಿಸಿದರು. ಅಧ್ಯಕ್ಷರನ್ನಾಗಿ ತುಮಕೂರು ಹಾಲು ಒಕ್ಕೂಟಕ್ಕೆ ಆಯ್ಕೆ ಮಾಡಿದ್ರು. ಅದಕ್ಕೆ ಷಡಾಕ್ಷರಿ ಅಣ್ಣವ್ರನ್ನ ಆಶೀರ್ವಾದ ತಗೊಂಡು ಬಂದಿದ್ದೀನಿ. ಆಶೀರ್ವಾದ ತಗೊಂಡೋಗಿದ್ದೀನಿ. ನೆಕ್ಸ್ಟ್ ಏನಾಗಿದ್ರೆ ಮುಂದೆ ನಾನು ಚಾರ್ಜ್ ತಗೊಂಡ್ಮೇಲೆ ಪ್ರೆಸ್ ಮೀಟ್ ಕರೆದು ಮಾತಾಡ್ತೀನಿ. ರೈತರಿಗೆ ಹಾಲಿಂದ ದರ ಹೆಚ್ಚಳ ಮಾಡೋ ಅದು ಮಾಹಿತಿ ಎಲ್ಲ ತಗೊಂತೀನಿ. ನಿನ್ನೆ ಇರಲಿಲ್ಲ, ಎಲ್ಲ ಚಾರ್ಜ್ ತಗೊಂಡ್ಮೇಲೆ ಮಾಹಿತಿ ತಗೊಂಡು ರೈತರಿಗೆ ಅನುಕೂಲ ಆಗೋ ಕೆಲಸ ಮಾಡ್ತೀನಿ. ಗುಬ್ಬಿ ಶಾಸಕರು ತುಂಬಾ ಬೇಸರ ವ್ಯಕ್ತಪಡಿಸ್ತಾರೆ ಅದ್ರ ಬಗ್ಗೆ. ಸರ್, ಈಗ ನೀವು ಸಾಮಾನ್ಯ ಅದು ಅವರು ಆಸ್ಪಿರೆಂಟ್ ಆಗಿದ್ರು, ಕೈ ತಪ್ಪಿದ್ದು ಬೇಜಾರಾಗುತ್ತೆ, ಎಲ್ಲ ಸರಿ ಹೋಗುತ್ತೆ. ಮುಂದಿನ ಯಾವ ಇದು ಇಲ್ಲ. ನಾನು ವಾಸ ಚೆನ್ನಾಗಿದ್ದೀವಿ, ಏನು ಸಮಸ್ಯೆ ಇಲ್ಲ. ನಮ್ಮ ಹೈಕಮಾಂಡ್ ಡಿಸಿಷನ್ ಎಲ್ಲ ಸೀನಿಯರ್ ಲೀಡರ್ಸ್ ಎಲ್ಲ ಡಿಸಿಷನ್ ತಗೊಂಡು ಇದು ಇರು ಅಂದ್ಮೇಲೆ ಕ್ಯಾಂಡಿಡೇಟ್ ಆಗಿದ್ದೀನಿ ಅಷ್ಟೇ. ಅವರು ನಾಮಿನೇಟೆಡ್ ಮಾಡಿ ನೀವು ಕಂಟೆಸ್ಟ್ ಮಾಡೋಂದಾಗ ಮಾಡಿದ್ದೀನಿ. ಎಲ್ಲರ ಸಹಕಾರದಿಂದ ಅಧ್ಯಕ್ಷನಾಗಿದ್ದೀನಿ. ನಾನು ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ತೀನಿ. ಸರ್, ಈಗ ಗುಬ್ಬಿ ಶ್ರೀನಿವಾಸ್ ಅವ್ರನ್ನ ಭೇಟಿ ಆಗಿದ್ರಾ, ಭೇಟಿ ಆಗ್ತೀರಾ? ಸಮಯ ಬಂದಾಗ ಭೇಟಿ ಆಗ್ತೀನಿ. ಸದ್ಯದ ಪರಿಸ್ಥಿತಿ ಏನ್ ನಮಗೂ ಅವ್ರಿಗೆ ನಾನು ತುಂಬಾ ಕ್ಲೋಸ್ ಫ್ರೆಂಡ್ಸ್. ಅವರು ನಾನು ಅವ್ರು ನಮ್ಮಿಬ್ಬರಿಗೂ ಏನು ಆ ಥರ ಏನಿಲ್ಲ.